ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಪಟ್ಟಕ್ಕಾಗಿ ನಡೀತಾ ಇರುವಂತಹ ಪೈಪೋಟಿ ಅಥವಾ ಫೈಟ್ ಇದೆಯಲ್ಲ, ಅದು ತೀವ್ರ ಕುತೂಹಲ ಕಾರಣವಾಗ್ತಾ ಇದೆ. ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ ಕೈಮನೆಯಲ್ಲಿ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಮೀಟಿಂಗ್, ಕಾಂಗ್ರೆಸ್ನಲ್ಲಿ ನಿಲ್ಲದ ಮೀಟಿಂಗ್ ಪಾಲಿಟಿಕ್ಸ್. ಡಿಕೆ ಸಿಎಂ ಕೂಗಿನ ಬೆನ್ನಲ್ಲೇ ಸಿಎಂ ಬಣ ಆಕ್ಟಿವ್. ಕಾಂಗ್ರೆಸ್ನಲ್ಲಿ ನಿಲ್ಲದ ಮೀಟಿಂಗ್ ಪಾಲಿಟಿಕ್ಸ್. ದಿನದಿಂದ ದಿನಕ್ಕೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಡಿಕೆ ಸಿಎಂ ಕೂಗಿನ ಬೆನ್ನಲ್ಲೇ ಸಿಎಂ ಬಣ ಫುಲ್ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಮಹತ್ವದ ಮೀಟಿಂಗ್. ಸಚಿವರ ಜೊತೆಗೆ ಎಸ್ಟಿ ಸಮುದಾಯದ ಹಲವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಸ್ವಾಮೀಜಿಗಳು ಕೂಡ ಭಾಗಿಯಾಗ್ತಾ ಇರೋದೇ ಈ ಸಭೆಯ ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ. ಸಿಎಂ ಕುರ್ಚಿ ಕದನದ ಮಧ್ಯೆ ಸಚಿವರ ಸಭೆ ಇದೆಯಲ್ಲ, ಅದು ಈಗ ತುಂಬ ಕುತೂಹಲವನ್ನು ಕೆರಳಿಸ್ತಾ ಇದೆ. 7 ಜನ ಎಸ್ಟಿ ಸಮುದಾಯದ ಶಾಸಕರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೀವು ಕೂಡ ಫೋಟೋಸನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ಅವರಿದ್ದಾರೆ. ಅವರ ಸುತ್ತಲೂ ಕೂಡ ಈ ಎಸ್ಡಿ ಸಮುದಾಯದ ನಾಯಕರುಗಳು, ಸಚಿವರುಗಳು, ಶಾಸಕರುಗಳು ಕೂಡ ಇರುವಂತಹದ್ದು. ಇವರ ಈ ಸಭೆ, ಇವರ ಈ ಮೀಟಿಂಗ್ಗೆ ಈಗ ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಈ ಹಿಂದೆ ದಲಿತ ಸಚಿವರ ಸಭೆಗೆ ಬ್ರೇಕ್ ಹಾಕಲಾಯಿತು. ಸಮಾವೇಶ ಮಾಡ್ತೀವಿ ಅಂತ ಹೋದಾಗಲೂ ಕೂಡ ಬ್ರೇಕ್ ಹಾಕುವಂತಹ ಕೆಲಸ ಆಯಿತು. ಅದರಿಂದ ಆಚೆಗೂ ಕೂಡ ಇವರೆಲ್ಲ ಒಂದೇ ಕಡೆ ಸೇರಿಕೊಂಡಿರೋದು, ಇವರೆಲ್ಲ ಸಭೆಯನ್ನು ಮಾಡ್ತಾ ಇರೋದು ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಈಗಾಗಲೇ DCM DK ಶಿವಕುಮಾರ್ CM ಆಗ್ತಾರೆ ಅನ್ನುವಂತಹ ಹೇಳಿಕೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದು ವೀರಪ್ಪ ಮೊಯ್ಲಿ ಅವರ ಹೇಳಿಕೆ ಆಗಿರಬಹುದು, ಶಿವಗಂಗಾ ಬಸವರಾಜು ಅವರ ಹೇಳಿಕೆ ಆಗಿರಬಹುದು. ಇದರ ನಡುವೆ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಅವರು ಶ್ರೀಗಳ ಜೊತೆಗೆ ಸಭೆಯನ್ನು ನಡೆಸ್ತಾ ಇರೋದೇ ಕುತೂಹಲ ಕಾರಣವಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಕೈಮನೆಯ ಬೆಳವಣಿಗೆಗಳು ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಒಂದು ಕಡೆ ಮುಂದಿನ CM DK ಶಿವಕುಮಾರ್ ಜಪದ ನಡುವೆ ಈ ದಲಿತ ಸಮುದಾಯದ ನಾಯಕರುಗಳ ಈ ಮೀಟಿಂಗು, ಶ್ರೀಗಳ ಜೊತೆಗಿನ ಸಭೆ ಏನನ್ನು ಸೂಚಿಸ್ತಾ ಇದೆ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ? ಪ್ರೇಮ್, ಒಂದು ಸ್ಪಷ್ಟ, ಬಜೆಟ್ ಅಧಿವೇಶನ ಆಗಿರೋದ್ರಿಂದ ಈ ಬಾರಿ ಬಜೆಟ್ನ ಬೇಡಿಕೆಗಳಿರ್ತವೆ ಅಥವಾ ಸಮುದಾಯದ ಬೇಡಿಕೆಗಳಿರ್ತವೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ವಿಚಾರವೂ ಸೇರಿದಂತೆ ಒಂದಷ್ಟು ವಿಚಾರಗಳು ಚರ್ಚೆ ಆಗಿರ್ಬೋದು. ಆದರೆ ಸಮಯ ಸಂದರ್ಭ ಯಾವುದು ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಈಗ CM ವಿಚಾರಕ್ಕೆ ಬಂದಾಗ, ಅಂದರೆ ಪೂರ್ಣಾವಧಿ CM ಇಂದ ಸೇರಿದಂತೆ ನಂತರ DK ಶಿವಕುಮಾರ್ CM ಆಗಬೇಕನ್ನುವ ವಿಚಾರದವರೆಗೆ ನಡೆದಂಥ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಮಧ್ಯದಲ್ಲಿ ಒಂದು ಹಂತದಿಂದ ಅದನ್ನು ವಿರೋಧಿಸಿಕೊಂಡು ಬಂದಂತಹ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಭೆ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಪ್ರತಿರೋಧದ ಮಾತುಗಳು ನಡೆಸಿದಂತಹ ಸಚಿವ ರಾಜಣ್ಣ ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ST ಸಮುದಾಯದ 7 ಶಾಸಕರುಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಇದನ್ನು ನೋಡ್ತಾ ಹೋದರೆ ಸಹಜವಾಗಿ ಒಂದು ರೀತಿಯ ಒಗ್ಗಟ್ಟು ಅಥವಾ ತಮ್ಮದು ಬಲ ಪ್ರದರ್ಶನ ಇದೆ ಅನ್ನುವಂಥ ಸಂದೇಶವೂ ರವಾನೆ ಆಗಲಿ ಅನ್ನುವಂಥ ಲೆಕ್ಕಾಚಾರವೂ ಇರ್ಬೋದು. ಕೇಳಿದ್ರೆ ಸಹಜವಾಗಿ ನಮ್ಮ ಸಮುದಾಯದ ವಿಚಾರವಾಗಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲರೂ ಇದ್ದಿದ್ದರಿಂದ ಸೇರಿದ್ವಿ, ಸ್ವಾಮೀಜಿಯವರು ಬಂದಿದ್ದರು, ಬಜೆಟಲ್ಲೂ ಕೂಡ ನಮಗೊಂದಷ್ಟು ಬೇಡಿಕೆಗಳಿದೆ, ಇದೆಲ್ಲವನ್ನು ಹೇಳುವಂಥದ್ದು ಸುಲಭ ಆಗಿದ್ದರೂ ಕೂಡ ಲೆಕ್ಕಾಚಾರಗಳು ಸಹಜವಾಗಿ ರಾಜಕೀಯವಾಗಿಯೇ ಇರ್ತವೆ ಮತ್ತು ಅದಕ್ಕೆ ಸಂಪೂರಕವಾದ ಒಂದು ಶಕ್ತಿ ಪ್ರದರ್ಶನ ವೇದಿಕೆ ಎಂಬ ರೀತಿಯಲ್ಲೂ ಕೂಡ ಅದು ಬಿಂಬಿತವಾಗಿರುತ್ತೆ ಕೂಡ. ಪ್ರೇಮ್.